ಎಲ್ಲಿ ಹೋಗ್ತಿದ್ದೀವಿ ನಾವು? ಆಸ್ಟಿನ್ ಝೂ. ಏನಿರುತ್ತೆ ಆಸ್ಟಿನ್ ಝೂನಲ್ಲಿ? ಹಲೋ ಅಂಡ್ ವೆಲ್ಕಮ್ ಟು ಗಂಧದ ಗುಡಿ ಕ್ರಾನಿಕಲ್ಸ್. ಇವತ್ತು ನಾವು ಟೆಕ್ಸಸ್ನಲ್ಲಿರೋ ಆಸ್ಟಿನ್ ಝೂಗೆ ಬಂದಿದ್ದೀವಿ. ಇದು ಒಂದು ರೆಸ್ಕ್ಯೂ ಝೂ. ಹಾಗಾಗಿ ಇದು ಪ್ರಾಫಿಟ್ಗಾಗಲಿ ಅಥವಾ ಎಂಟರ್ಟೈನ್ಮೆಂಟ್ಗಾಗಲಿ ಇರೋ ಝೂ ಅಲ್ಲ. ಸೊ ಅನಿಮಲ್ಸ್ ಕೂಡ ಬೇರೆ ಝೂಗಳಿಗಿಂತ ಇಲ್ಲಿ ಕಮ್ಮಿನೇ ಇರುತ್ತೆ. ಎಂಟ್ರಿಯಿಂದ ಎಕ್ಸಿಟ್ವರೆಗೂ ನಾವು ಯಾವ್ಯಾವ ಅನಿಮಲ್ಸ್ ನೋಡಿದ್ವಿ, ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಈ ವ್ಲಾಗ್ನ ಕಡೆ ತನಕ ನೋಡಿ. ಝೂ ಒಳಗೆ ಎಂಟ್ರಿ ಆಗೋಕ್ಕೂ ಮುಂಚೆನೆ ನಮ್ಮ ಕಣ್ಣಿಗೆ ಫಸ್ಟ್ ಕಾಣಿಸಿದ್ದು ಪೀಕಾಕ್. ವಿಸಿಟರ್ಸ್ನ ವೆಲ್ಕಮ್ ಮಾಡೋಕೆ ಅಂತಾನೆ ಬಂದ ಹಾಗಿತ್ತು. ಇದರಿಂದ ಮಕ್ಕಳಿಗೊಂದು ಒಳ್ಳೆ ಜೋಶ್ ಅಂತೂ ಸಿಕ್ತು. ಹೆಂಗ್ ಸೌಂಡ್ ಮಾಡ್ತು? ಸಾಕು ಬನ್ನಿ. ಇನ್ನ ಝೂ ಒಳಗೆ ಎಂಟ್ರಿ ಕೊಟ್ಮೇಲೆ ನಾವು ಫಸ್ಟ್ ನೋಡಕ್ ಹೋಗಿದ್ದು ಈ ವೈಟ್ ವುಲ್ಫ್ನ. ನಿಹಾಲ್ ಏನದು? ಮಂಕಿ ಮತ್ತೆ ಬೇರೆ ಚಿಕ್ಕ ಪ್ರಾಣಿಗಳನ್ನ ನೋಡ್ತಾ ರಿಲ್ಯಾಕ್ಸ್ಡ್ ಮೋಡ್ ನಲ್ಲಿ ಇದ್ದ ನಾವೆಲ್ಲ ಒಂದೇ ಸೆಕೆಂಡ್ ನಲ್ಲಿ ಹೇಗೆ ಅಲರ್ಟ್ ಮೋಡ್ಗೆ ಹೋದ್ವಿ ಅಂತ ನೀವೇ ನೋಡಿ. ಏನದು? ಒಂದ್ ಸೆಕೆಂಡ್ ಆ ಗರ್ಜನೆಗೆ ಎಲ್ರು ಬೆಚ್ಚಿದಂತೂ ನಿಜ. ಅದು ನಮ್ಮ ಹತ್ರ ಬರೋಕ್ ಆಗಲ್ಲ ಅಂತ ಗೊತ್ತಿದ್ರು ಆ ಕ್ಷಣಕ್ಕೆ ಎಷ್ಟು ಭಯ ಆಗುತ್ತೆ ಅಲ್ವಾ. ಮಕ್ಕಳಂತೂ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ರನ್ ಮಾಡಿಕೊಂಡು ನಮ್ಮನ್ನೆಲ್ಲ ಸುಸ್ತು ಮಾಡ್ತಾ ಇದ್ರು. ನೀವೀಗ ನೋಡ್ತಾ ಇರೋದು ಕೂಗರ್ ಪ್ರಾಣಿ. ಇದನ್ನ ಮೌಂಟನ್ ಲಯನ್ ಅಥವಾ ಪೂಮಾ ಅಂತ ಕೂಡ ಕರೀತಾರೆ. ಇದಕ್ಕೆ ಲಾಂಗ್ ಟೇಲ್ ಇರುತ್ತೆ ಮತ್ತೆ ಬಾಡಿ ಒಳ್ಳೆ ಬಿಲ್ಡ್ ಇರುತ್ತೆ. ನಾವು ಬರೋ ಟೈಮ್ಗೆ ಕರೆಕ್ಟಾಗಿ ಇಲ್ಲಿ ಟೈಗರ್ ಊಟಕ್ಕೆ ಹೋಗ್ತಾ ಇತ್ತು. ಹಾಗಾಗಿ ಸ್ವಲ್ಪ ಮಾತ್ರ ಕ್ಯಾಪ್ಚರ್ ಆಗಿದೆ. ಇದು ವೈಟ್ ಟೈಗರ್. ಎಷ್ಟು ಆರಾಮಾಗಿ ಶೇಡ್ನಲ್ಲಿ ಮಲ್ಕೊಂಡಿದೆ ನೋಡಿ. ನಾವು ಹೋಗಿದ್ದಿನ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮುಂದೆ ಹೋಗ್ತಾ ಹಾಗೆ ಝೀಬ್ರಾ ಕಾಣಿಸ್ತು. ಆಮೇಲೆ ಅಲ್ಲಿಂದ ಫಾರ್ಮ್ ಅನಿಮಲ್ಸ್ ಏರಿಯಾಗೆ ಬಂದ್ವಿ. ಇಲ್ಲಿ ಬೇರೆ ಬೇರೆ ಜಾತಿಯ ಮೇಕೆ ಮತ್ತೆ ಕುರಿ ಇತ್ತು. ಅನ್ನು ಏನಾಗಲ್ಲ ಕಣ, ಹೋಗೋ ಬಾರು ಬಾ, ಏನಾಗಲ್ಲ. ಇಲ್ಲಿ ನೋಡಿಲ್ಲ, ಅಮ್ಮ ಮುಟ್ಟುತ್ತೆ ನೋಡಿಲ್ಲಿ. ಮುಟ್ಟು, ಏನಾಗಲ್ಲ, ಮುಟ್ಟು ಮುಟ್ಟು ಮುಟ್ಟು. ಹಾಗೆ ಲಿಯೋನ್ ಕಮ್ ಆನ್. ಹಲೋ ಸಲೀರ್ ಗೋಟ್. ಹಲೋ ಗೋಟ್. ಹಾಗೆ ನಮಗೆ ಡಾಂಕಿ ಕೂಡ ನೋಡಕ್ ಸಿಕ್ತು. ಜಿಂಕೆ ಮತ್ತೆ ಆಲ್ಪಕ ಅಂಡ್ ಪಿಕ್ಸ್ ನ ನೋಡಿದ್ಮೇಲೆ ಜಿಂಕೆಗಳ ತರ ಜಿಗಿತಾ ಇದ್ದ ನಮ್ಮ ಪುಟಾಣಿಗಳಿಗೆ ಸ್ವಲ್ಪ ಸ್ನ್ಯಾಕ್ ಬ್ರೇಕ್ ಕೊಟ್ಟು ಇನ್ನಷ್ಟು ಎನರ್ಜಿ ತುಂಬಿಸ್ಕೊಂಡು ಪ್ರಯಾಣನ ಮುಂದುವರಿಸಿದ್ವಿ. ಟೈಮ್ ಫಾರ್ ಸಮ್ ಸ್ನ್ಯಾಕ್ಸ್. ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದ ಚೀತಾ ನೋಡಕ್ ಸಿಕ್ತು. ಆಹಾ, ಎಷ್ಟು ಚೆನ್ನಾಗಿ ಉರಿಯೋ ಬಿಸಿಲಲ್ಲಿ ಆರಾಮಾಗಿ ನೀರಲ್ಲಿ ಕೂತ್ಕೊಂಡಿದೆ ನೋಡಿ. ರೆಸ್ಟ್ ಮಾಡ್ತಾ ಇದ್ದ ಬೇರ್ ಕೂಡ ಮಕ್ಕಳನ್ನ ಎಂಟರ್ಟೈನ್ ಮಾಡೋಕ್ಕೆ ರೆಸ್ಟ್ಲೆಸ್ ಆಗಿ ವಾಕ್ ಮಾಡೋಕ್ಕೆ ಶುರು ಮಾಡಿಬಿಡ್ತು. ಹಾಯ್ ಮಾಡು ಬೇರ್ಗೆ. ದೊಡ್ಡದಾಗಿದೆ. How big is this, right?
ಆಮೆ ಊಟ ತಿನ್ನೋ ದೃಶ್ಯನೂ ನೋಡಿ ಆಯಿತು. ಇನ್ನೇನು ಬರ್ಡ್ಸ್ ಆ್ಯಂಡ್ ರೆಪ್ಟೈಲ್ ಝೋನ್ಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದ ಹಾಗೆ ಬಂದ ನೋಡಿ ನಮ್ಮ ಮಂಗಣ್ಣ. ನಂದು ಒಂದು ಇರಲಿ ಅಂತ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಜಿಗಿತಾ ಇತ್ತು. ಮುದ್ದು ಮುದ್ದು ನವಿಲು ಮತ್ತೆ ಬಂತು, ನಮ್ಮನ್ನಾದರೂ ಫ್ರೆಂಡ್ಸ್ ಹತ್ರ ಕರ್ಕೊಂಡು ಹೋಗೋಕೆ ಅಂತ. ಅಲ್ಲಿ ಒಂದು ಸೂಪರ್ ಕ್ಯೂಟ್ ಕಾಕಟೂನ ಜೊತೆ ಒಳ್ಳೆ ಕಾನ್ವರ್ಸೇಷನ್ ಅಂತೂ ಆಯಿತು ನಮಗೆ. ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ ಮುದ್ದು. ನೋಡ್ತಾ ಇದ್ದಾರೆ ಹೌಸ್ಕೊಂಡು ನೋಡ್ತಿದ್ದೆ, ಅದು ಹೌಸ್ಕೊಂಡ್ಬಿಡ್ತು ಮತ್ತು ಅದು ಹೆದ್ರಕೊಂಡು. ಅಲ್ಲಿ ಹೆಂಗ ಹಲೋ ಹಲೋ ಹಾಯ್. ಈಗ ನಾವು ರೆಪ್ಟೈಲ್ ಸೆಕ್ಷನ್ಗೆ ಬಂದಿದ್ದೀವಿ. ಹೊರಗಡೆ ಬಿಸಿಲಿಂದ ಎಸಿ ರೂಮ್ಗೆ ಬಂದ ತಕ್ಷಣ ಮಕ್ಕಳಿಗೆ ಓದ್ ಎನರ್ಜಿ ಎಲ್ಲ ವಾಪಸ್ ಬಂದು ಫುಲ್ಲು ಜೋಶಲ್ಲಿ ಕುಣಿತಾ ಇದ್ರು. ಅಲ್ಲಿಂದ ಅವ್ರನ್ನ ಕರ್ಕೊಂಡು ಒಂದು ಟ್ರೈನ್ ರೈಡ್ಗೆ ಅಂತ ಹೋದ್ವಿ. ನಿಂಗ ನಮ್ಮ ಕಾರ್ ಇದೆ ನೋಡು ಅಲ್ಲಿ. ಸೂಪರ್ ರಿಲ್ಯಾಕ್ಸಿಂಗ್ ರೈಡ್ ಮಾಡಿಕೊಂಡು ಹಾಟ್ ವೆದರ್ನಲ್ಲಿ ಕೋಲ್ಡ್ ಐಸ್ ಕ್ರೀಮ್ ತಿನ್ನೋ ಮಜಾನೇ ಬೇರೆ. ಅವ್ನ ಮುಖ ನೋಡಿ ಹನುಮಂತನ ಥರ ಆಗಿದೆ. ಏ ಜೈ ಹನುಮ. You both will become Sonic. ನೋಡಿದ್ರಲ್ಲ ನಮ್ಮ ಆಸ್ಟಿನ್ ಝೂ ಟ್ರಿಪ್ ಹೇಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಟೇಯಿಂಗ್ ವಿತ್ ಅಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನೀವು ಇನ್ನೂ ಗಂಧದ ಗುಡಿ ಕ್ರಾನಿಕಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. See you next time.